ಕೇವಲ 4 ವರ್ಷಕ್ಕೆ ಚಂದು ನಿವ್ವಿ ದಾಂಪತ್ಯ ಅಂತ್ಯ ಆಗ್ತಾ ಇದೆ. 2020ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ ನಿವೇದಿತಾ ಹಾಗೆ ಚಂದನ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಯಾವ ಒಂದು ಸನ್ನಿವೇಶಕ್ಕೆ ಮೈಸೂರಿನ ಯುವ ದಸರಾ ವೇದಿಕೆ ಸಾಕ್ಷಿಯಾಗಿತ್ತು, ಯಾವ ಪ್ರೀತಿಗೆ ಯಾವತ್ತು ನಿವೇದಿತಾ ಗೌಡ ಅವರಿಂದ ಅಂಕಿತ ಸಿಕ್ಕಿತ್ತು, ಅದೇ ಪ್ರೀತಿ ಅದೇ ಮದುವೆ ಅಂತ್ಯ ಆಗುವಂತಹ ಸನ್ನಿವೇಶಕ್ಕೆ ಬಂದು ನಿಂತಿದೆ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ. ಆವತ್ತಿನ ಆ ಕಾರ್ಯಕ್ರಮ, ಅದಾದ ನಂತರ ಆದಂತಹ ವಿವಾದ, ಆ ಬಳಿಕ ಬಂದಂತಹ ಸ್ಟೇಟ್ಮೆಂಟ್ಗಳು, ಅದನ್ನ ವಿವರಿಸಬಹುದಾ ರವಿ? ವಿದೇಶಿ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಂತಹ ನಿವೇದಿತಾ ಗೌಡ ಅವರು ಸಾಕಷ್ಟು ಪ್ರಚಲಿತದಲ್ಲಿದ್ದರು, ಸಾಕಷ್ಟು ಸುದ್ದಿಯಲ್ಲಿದ್ದರು. ಅದೇ ಸಂದರ್ಭಕ್ಕೆ ಅವರಿಗೆ 18 ವರ್ಷ ತುಂಬಿದ ಕಾರಣಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಮತದಾನವನ್ನ ಮಾಡುವ ಹಕ್ಕನ್ನು ಕೂಡ ಹೊಂದಿದ್ರು. ಅದಕ್ಕೆ ಮೈಸೂರು ಜಿಲ್ಲಾಡಳಿತ ಅವರನ್ನೇ ರಾಯಭಾರಿಯನ್ನಾಗೂ ಕೂಡ ಮಾಡಿತ್ತು. ಈ ಮೈಸೂರಿನ ಅವರ ನಿವಾಸದಲ್ಲಿ ಅವರು ಮಾಧ್ಯಮಗಳೆದುರು ಮಾತನಾಡ್ತಾ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಕೂಡ ಕೋರುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದಾದ ಕೆಲವು ದಿನಗಳ ಬಳಿಕ ಮೈಸೂರಿನಲ್ಲಿ ದಸರಾ ಕಾರ್ಯಕ್ರಮಗಳು ಆರಂಭ ಆಗಿದ್ವು. 2019ರ ಯುವ ದಸರಾ ಕಾರ್ಯಕ್ರಮದಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೇ ಚಂದನ್ ಶೆಟ್ಟಿ ಅವರು ಹಾಡೊಂದು ಮುಗಿದ ಬಳಿಕ ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡಿದ್ರು. ಪ್ರಪೋಸ್ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು, ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಸಾರ್ವಜನಿಕ ಹಾಗೂ ನಾಡ ಹಬ್ಬದಂತಹ ವೇದಿಕೆಯಲ್ಲಿ ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸಾಕಷ್ಟು ಮಂದಿ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ವಿರೋಧದ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದ್ವು. ಖುದ್ದು ನಗರ ಪೊಲೀಸ್ ಆಯುಕ್ತರ ಎದುರು ಹೋದಂತಹ ದೂರಿಗೆ ಸಂಬಂಧಪಟ್ಟಂತೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ರು ಕೂಡ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಅಷ್ಟರ ಮಟ್ಟಿಗೆ ಅದು ಸುದ್ದಿ ಆಯಿತು. ಅದಾದ ಬಳಿಕ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗೆ ಒಳಗಾಗಿದ್ರು. ಇದಾದ ಬಳಿಕ ಸುಮಾರು 1 ವರ್ಷದ ನಂತರ ಪರಸ್ಪರ ಪ್ರೀತಿಯಲ್ಲಿದ್ರು. ಅದಾದ ಬಳಿಕ ಮೈಸೂರಿನಲ್ಲೇ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಅವರು ವಿಜೃಂಭಣೆಯಿಂದನೇ ಮದುವೆ ಆಗಿದ್ರು. ಆ ಸಂದರ್ಭದಲ್ಲಿ ಅತ್ಯಾಪ್ತರನ್ನ ಕರೆದುಕೊಂಡು ಆ ಒಂದು ಮದುವೆ ಶೂಟ್ಗಳು ಕೂಡ ಅದ್ಭುತವಾಗಿದ್ವು. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಕೂಡ ಮೈಸೂರಿನಲ್ಲೇ ಮಾಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಮದುವೆ ಶುಭ ಸಮಾರಂಭದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ರು. ಸಾಕಷ್ಟು ಪ್ರೀತಿ ವಿಶ್ವಾಸದಲ್ಲಿ ಇದ್ರು. ಕಳೆದ 15 ದಿನಗಳಿಂದಷ್ಟೇ ಮೈಸೂರಿನಲ್ಲಿರುವಂತಹ ಈ ರಾಜರಾಜೇಶ್ವರಿ ಈ ನಿವಾಸಕ್ಕೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ರು ಕೂಡ ಬಂದಿರ್ತಾರೆ. ಇಬ್ರು ಕೂಡ ಬಂದು ಒಂದಷ್ಟು ಸಮಯಗಳ ಕಾಲ ಇಲ್ಲೇ ಇರುವಂತಹ ಕೆಲಸಕ್ಕೂ ಮುಂದಾಗಿರ್ತಾರೆ. ಸದ್ಯ ಈ ಮನೆಯಲ್ಲಿ ಚಂದನ್ ಶೆಟ್ಟಿ ಅವರ ಮಾವ, ಅತ್ತೆ ಹಾಗೂ ಅವರ ಬಾಮೈದ ಅಂದರೆ ನಿವೇದಿತಾ ಗೌಡ ಅವರ ತಮ್ಮ ರಾಹುಲ್, ಇಷ್ಟು ಜನ ಇದ್ದಾರೆ. ಅವರ ತಂದೆ ರಮೇಶ್ ಅವರು ಸರ್ಕಾರಿ ನೌಕರರಾಗಿದ್ದಾರೆ. ಜೊತೆಗೆ ಹೇಮ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಈ ಒಂದು ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಅಂದರೆ ಅವರು ಒಂದಷ್ಟು ರೀಲ್ಸ್ಗಳನ್ನ ಮಾಡೋ ಮೂಲಕ. ಇನ್ನು ಈ ನಡುವೆ ನಿವೇದಿತಾ ಗೌಡ ಅವರು ಮೈಸೂರಿಗೆ ಇತ್ತೀಚೆಗೆ ಅತಿ ಹೆಚ್ಚು ಬರಲಿಕ್ಕೆ ಪ್ರಾರಂಭಿಸಿದ್ರು. ಬಂದವರೇ ಅವರು ತನ್ನ ಅತ್ಯಾಪ್ತರು ಹಾಗೂ ಗೆಳೆಯರ ಜೊತೆ ಹೆಚ್ಚು ಬರೀತಿದ್ರು ಅನ್ನೋ ಮಾತುಗಳನ್ನು ಹೇಳ್ತಾರೆ. ಇನ್ನು ಅಕ್ಕಪಕ್ಕದ ಮನೆಯವ್ರ ಜೊತೆ ಸಂಪರ್ಕ ಕಡಿಮೆ ಇದ್ದಂತಹ ನಿವೇದಿತಾ ಗೌಡ ಅವರು ಬಂದಾಗ ಅವರ ತಂದೆ ತಾಯಿಯವ್ರ ಜೊತೆ ಮಾತಾಡಿ ನಂತರ ತೆರಳ್ತಿದ್ರು ಅನ್ನೋ ಮಾತನ್ನಷ್ಟೇ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಹೆಚ್ಚಿನ ಮಾಹಿತಿಗಳಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಆದರೆ ಮೈಸೂರಿನಲ್ಲಿ ಮದುವೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿಯಾದಂತಹ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರ ವಿವಾಹ ದಾಂಪತ್ಯದಲ್ಲಿ ಈಗ ಬಿರುಕು ಬಿಟ್ಟಿರೋದು ಮೈಸೂರಿನಲ್ಲಿರುವಂತಹ ಅವರ ಮನೆಯ ಸುತ್ತಮುತ್ತ ಇರುವವರಿಗೂ ಕೂಡ ಶಾಕ್ ಎದುರಾಗಿದೆ. ಕಾರಣ, ಜೊತೆಲೇ ಬರ್ತಿದ್ರು, ಜೊತೆಲೇ ಹೋಗ್ತಿದ್ರು. ಈ ರೀತಿಯ ಘಟನೆಗಳು ಕಂಡು ಬರ್ತಿರ್ಲಿಲ್ಲ. ಆದರೆ ಏಕಾಏಕಿ ಡಿವೋರ್ಸ್ ಅನ್ನೋದು ಈಗ ಅಚ್ಚರಿಯನ್ನು ತಂದಿದೆ ಅನ್ನೋ ಮಾತುಗಳನ್ನ ಎಲ್ಲರೂ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.